ಇಂದು ಕೇಂದ್ರದ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ 9ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. 2026-27ನೇ ಸಾಲಿನ ಬಜೆಟ್ ಅನ್ನು ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಈ ಬಜೆಟ್ ಮಂಡನೆಗೆ ಭಾರತೀಯ ಶೇರ್ ಮಾರ್ಕೆಟ್ ರೆಡ್ ಮಾರ್ಕ್ ತೋರಿಸಿದೆ. ಇನ್ನು ಬಜೆಟ್ ಮಂಡನೆ ಆಗ್ತಾ ಇದ್ದಂತೆ ಶೇರ್ ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಕಂಡುಬಂತು. ಕೇವಲ 13 ನಿಮಿಷದಲ್ಲೇ 13 ಲಕ್ಷ ಕೋಟಿ ರೂಪಾಯಿಯಷ್ಟು ನಷ್ಟ ಹೂಡಿಕೆದಾರರಿಗೆ ಸಂಭವಿಸಿದೆ. ಇನ್ನು ಶೇರ್ ಮಾಲೀಕರು ತಮ್ಮ ಶೇರ್ಗಳನ್ನು ಮಾರೋದಕ್ಕೆ ಮುಗಿಬಿದ್ದಿದ್ದಾರೆ. ಇದರಿಂದಾಗಿ ಸೆನ್ಸೆಕ್ಸ್ 2000 ಪಾಯಿಂಟ್ ಕುಸಿತವನ್ನು ದಾಖಲಿಸಿತು. ಇನ್ನು ನಿಫ್ಟಿ 50 ಕೂಡ 400 ಪಾಯಿಂಟ್ ಕುಸಿತವನ್ನು ದಾಖಲಿಸಿತು. ಬಜೆಟ್ ಅನ್ನ ಸುಧಾರಣೆಯ ಎಕ್ಸ್ಪ್ರೆಸ್ ಬಜೆಟ್ ಅಂತಾನೆ ಕರೆಯಲಾಗ್ತಿದೆ. ಆದ್ರೆ ಸುಧಾರಣೆಯ ಎಕ್ಸ್ಪ್ರೆಸ್ ಬಜೆಟ್ಗೆ ಶೇರ್ ಮಾರ್ಕೆಟ್ ನಿರಾಶೆಯನ್ನ ವ್ಯಕ್ತಪಡಿಸಿದ್ದು ಯಾಕೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಇನ್ನು ಶೇರ್ ಮಾರ್ಕೆಟ್ ಕುಸಿತಕ್ಕೆ ಕಾರಣ ಕೂಡ ಇದೆ. ಬಜೆಟ್ ನಲ್ಲಿ ಇದ್ದಂತಹ ಆ ಒಂದು ಘೋಷಣೆಯಿಂದ ಶೇರ್ ಮಾರ್ಕೆಟ್ ಇವತ್ತು ಕುಸಿದು ಹೋಗಿದೆ. ಹಾಗಾದ್ರೆ ಬಜೆಟ್ ನಲ್ಲಿ ಇದ್ದಂತಹ ಯಾವ ಅಂಶ ಶೇರ್ ಮಾರ್ಕೆಟ್ ಕುಸಿತಕ್ಕೆ ಕಾರಣ ಆಯ್ತು ಅಂತ ನೋಡೋದಾದ್ರೆ, ಫ್ಯೂಚರ್ ಖರೀದಿ ಮೇಲೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಏರಿಸ್ತಾ ಇದ್ರಿಂದ ಇದು ಶೇರ್ ಮಾರ್ಕೆಟ್ ನಲ್ಲಿ ಕುಸಿತ ಉಂಟಾಗಿದೆ. ಇನ್ನು ಫ್ಯೂಚರ್ ಖರೀದಿ ಮೇಲಿನ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ನ ಶೇಕಡ 0.2 ಇಂದ 0.5ಗೆ ಕೇಂದ್ರದ ಬಜೆಟ್ ನಲ್ಲಿ ಏರಿಕೆ ಮಾಡಲಾಗಿದೆ. ಇನ್ನು ಇಎಸ್ಟಿ ಏರಿಕೆಯಿಂದಾಗಿ ಶೇರ್ ಮಾರ್ಕೆಟ್ ಕುಸಿತ ಕಂಡಿದೆ. ಇದನ್ನ ಹೊರತುಪಡಿಸಿ ಶೇರ್ ಮಾರ್ಕೆಟ್ ನಲ್ಲಿ ಕುಸಿತಕ್ಕೆ ಬೇರೆ ಕಾರಣಗಳು ಇಲ್ಲ ಅಂತ ಹೇಳಲಾಗ್ತಾ ಇದೆ.